ಹಲೋ ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಹೊರನಾಡ ಕವಿ, ಕನ್ನಡತಿ ಕವಿ. ಇವತ್ತಿನ ವಿಡಿಯೋದಲ್ಲಿ ನಾನು ವಾರ್ನಿಷ್ ಅಥವಾ ಗ್ಲಾಸ್ ಅನ್ನೋದನ್ನು ಹೇಗೆ ಯೂಸ್ ಮಾಡೋದು, ಏನು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಾರ್ನಿಷ್ನ ಏನಕ್ಕೆ ಹಾಕ್ತೀವಿ ಅಂತಂದರೆ, ಪೇಂಟಿಂಗ್ ಅದು ಸ್ಪಾಯ್ಲ್ ಆಗದೆ ಇರಲಿ, ಕೆಟ್ಟೋಗದೆ ಇರಲಿ ಅಥವಾ ಹಾಳಾಗದೆ ಇರಲಿ ಅಂತ ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ವಾರ್ನಿಷ್ನ ನಾವು 2-3 ಕೋಟ್ ಹಾಕೋದು ತುಂಬ ಒಳ್ಳೆಯದು. ನಾನು ಯಾವಾಗಲೂ 2 ಕೋಟೇ ಹಾಕ್ತೀನಿ. ಫಸ್ಟು ನಾನು ವಾರ್ನಿಷ್ ತೋರಿಸಿದ್ನಲ್ಲ, ರೀವ್ಸ್ ಅನ್ನೋದು, ಅದು ಜೆಲ್. ಅದು ಇಲ್ಲೇ ತೊಗೊಂಡಿದ್ದು, ಲೋಕಲ್ ಬ್ರ್ಯಾಂಡು, ಅಂದರೆ ಶಾಪಲ್ಲೇ, ಸ್ಟ್ಯಾಂಡರ್ಡ್ ಶಾಪಲ್ಲೇ ತೊಗೊಂಡಿದ್ದು. ನನಗೆ ಅದೇನೋ ಇಷ್ಟ ಆಗಲಿಲ್ಲ. ಅದು ಕಾಸ್ಟ್ಲಿನೇ, ಆದರೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಜೆಲ್ ಬೇಗ ಏನೋ ಅಲ್ಲೇ ಗಟ್ಟಿ ಆಗೋಗೋದು, ಒಂಥರ ಏನಂತಾರೆ ಲಂಪಿ ಆಗೋಗೋದು. 2-3 ಸೆಕೆಂಡ್ ಬಿಟ್ಟರೆ ಆಮೇಲೆ ಒಂದೊಂದು ಸ್ಪಾಟಿಗೂ ಜೆಲ್ನ ಹಾಕ್ಕೊಂಡು ಪಾಲಿಷ್ ಮಾಡೋದು ಆಗ್ತಿರಲಿಲ್ಲ. ಅದು ಪ್ರಾಬ್ಲಮ್ ಆಯ್ತು ನನಗೆ. ಆದರೂ ಇನ್ನೂ ಒಂದಕ್ಕೆ ಮಾಡಬಹುದು, ಆದರೆ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಆಮೇಲೆ ವಾರ್ನಿಷ್ ಮಾಡೋದನ್ನು ಏನಕ್ಕೆ ತೋರಿಸ್ಲಿಲ್ಲ ಅಂತಂದರೆ, ಇನ್ನೊಂದು ಕಾರಣ ಅಂದರೆ, ಇದು ನನಗೆ 1-2-3 ಒಟ್ಟಿಗೆ ಮಾಡಬೇಕಾಯ್ತು ವಾರ್ನಿಷ್ನ. ಅದಕ್ಕೆ ಅದೆಲ್ಲ ಡ್ರೈ ಆಗೋ ತನಕ ತುಂಬಾ ಕಾದೆ. ಆಮೇಲೂ ಆ ಪಿಂಕ್ದಂತೂ ತುಂಬ ಟೈಮ್ ತೊಗೋತು. ಯಾಕೆ ಅಂತಂದರೆ, ಅದು ತುಂಬ ಸೆಂಟರ್ ಡಾಟು ತುಂಬ ದಪ್ಪ ಇತ್ತು. ಅದರಿಂದ ಅದು ಅಷ್ಟು ಬೇಗ ಒಣಗಲಿಲ್ಲ, ಡ್ರೈ ಆಗಲಿಲ್ಲ. ಇದೆ ಪಿಂಕ್ದು, ಆ ಪಿಂಕ್ ಸೆಂಟರ್ ಡಾಟ್ ಇದೆಯಲ್ಲ, ಅದು ತುಂಬ ಲಂಪಿ ಆಯಿತು. ಆದರೆ ಅದು ಏನು ಅಂತಂದರೆ ಸೀಕ್ರೆಟು, ಸುಮಾರೊಂದು ನಿಯರ್ಲಿ 1 ಮಂತ್ ತನಕ ತೊಗೊಂಡೆ ಅನಿಸುತ್ತೆ ಅದಕ್ಕೆ ಡ್ರೈ ಆಗೋದಕ್ಕೆ. ಆಮೇಲೆ ಅದು ಕಾಣೋದು ಇರೋದು ಫ್ಲೋರಸೆಂಟ್ ಪಿಂಕು, ಆದರೆ ಅದು ಡ್ರೈ ಆದಾಗ ಒಂದು ಸ್ವಲ್ಪ ಪರ್ಪ್ಲಿಷ್ ಆಗಿ ಇದಾಯಿತು. ಆಮೇಲೆ ಅದು ಚೆನ್ನಾಗಿ ಸೂಟ್ ಆಗ್ತಿದೆಯಲ್ಲ ಅಂತ ಬಿಟ್ಟೆ. ಇದು ನಾನು ಈಗ ಫಸ್ಟ್ನೇ ಕೋಟ್ ಹಾಕ್ತಾಯಿದ್ದೀನಿ. ಇದು ಡೆಕೋ ಆರ್ಟ್ದು ಲಿಕ್ವಿಡ್, ಹೈ ಗ್ಲಾಸ್ ಲಿಕ್ವಿಡು. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು, ಆಯಿತಾ. ಆಮೇಲೆ ಆ ಜೆಲ್ಲಲ್ಲಿ ಇದು ಪಾಲಿಷ್ ವಾರ್ನಿಷ್ ಹಾಕಿದಾಗ ಆ ಜೆಲ್ ಏನಾಯಿತು ಅಂದರೆ, ನಾವು ಆ ಸ್ಟ್ರೀಕ್ಗಳನ್ನ ಹಾಗೆ ನೋಡಬಹುದಾಗಿತ್ತು. ಒಂಥರ ಏನು ಅಂತ, ಅದು ಗಟ್ಟಿ ಇರೋದ್ರಿಂದ. ಆದರೆ ಇದು ಲಿಕ್ವಿಡಲ್ಲಿರೋದ್ರಿಂದ ಈಸಿ ಫ್ಲೋ ಆಯಿತು ನನಗೆ ಚೆನ್ನಾಗಿ. ಆಮೇಲೆ ಡ್ರೈನು ತುಂಬ ಬೇಗ ಆಗೋಯಿತು ಚೆನ್ನಾಗಿ. ರಾತ್ರಿ ಪಾಲಿಷ್ ಮಾಡಿದ್ದು ಬೆಳಗ್ಗೆ ಎಲ್ಲ ಫುಲ್ ಡ್ರೈ ಆದಂಗೆ ಆಗಿತ್ತು. ಅದು ಒಳ್ಳೆಯದು. ಆದರೆ ಇನ್ನೊಂದು ಇದು ಜೆಲ್ ಇದೆಯಲ್ಲ, ಅದು ಡ್ರೈ ಬೇಗ ಆಗ್ತಿರಲಿಲ್ಲ, ತುಂಬ ಟೈಮ್ ತೊಗೊಳ್ಳೋದು. ಆಮೇಲೆ ಕಡಿಮೆ ಹಾಕಿದ್ರೆ ಸ್ಟಿಕ್ ಆಗೋದು, ಮತ್ತು ಅದು ಒಂಥರ ಡ್ರೈ ಆದಂಗೆ ಆಗೋದು. ಅದಕ್ಕೆ ಇದು ಮಾಡೋಕ್ಕೋಯ್ತು ಅಂದರೆ ಮತ್ತೆ ಪುನಃ ಲಂಪಿ ಆಗೋದು. ಆದರೆ ಇದರಲ್ಲಿ ಈ ಡೆಕೋ ಆರ್ಟು ಹೈ ಗ್ಲಾಸ್ ವಾರ್ನಿಷಲ್ಲಿ ಹಾಗೇನೂ ಪ್ರಾಬ್ಲಮ್ ಬರಲಿಲ್ಲ. ಮತ್ತು ಅದು ಜೆಲ್ಲಲ್ಲಿ ಒಂಥರ ಹೇಗೆ ಅಂತಂದರೆ, ಅಷ್ಟೊಂದು ಗ್ಲಾಸಿ ಆಗಿ ಕಾಣಿಸ್ತಾ ಇರಲಿಲ್ಲ ನನಗೆ ಹಳೆಯದು. ಅದನ್ನು ನಾನು ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ, ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ನೀವೇ ಹೇಳ್ಬೋದು ಆಗ ಹೇಗೆ ಅಂತ. ಇದು ನೋಡಿ, ಇದು ಫಸ್ಟ್ನೇ ಕೋಟು ಗ್ರೀನ್ದು. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನು ಎಲ್ಲ ಒಂಥರ ಗ್ರೀನಲ್ಲೇ, ಇದು ಎಲ್ಲೋ ಒಂದು ಸ್ವಲ್ಪ ಇದಾಗಿ, ಅದು ಮ್ಯಾರಿಗೋಲ್ಡ್ ಅನಿಸುತ್ತೆ ಆ ಕಲರ್, ಅದು ಇದಾಗಿ. ಆದರೂ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿದಕ್ಕೆ ಕಾಂಟ್ರಾಸ್ಟಿಂಗ್ ಆಗಿ. ಇದು ಇಲ್ಲಿ ಫಸ್ಟ್ನೇ ಕೋಟಲ್ಲಿ ಏನಾಯಿತು ಅಂದರೆ, ನನಗೆ ಕಾಣಿಸ್ಲಿಲ್ಲ ಅನಿಸುತ್ತೆ ಒಂದು ಸ್ಪಾಟು. ಅದನ್ನು ಸೆಕೆಂಡ್ನೇ ಕೋಟಲ್ಲಿ ನಾನು ಕವರಪ್ ಮಾಡ್ಕೊತೀನಿ. ಅದು ನನಗೆ ಫಸ್ಟ್ನೇ ಕೋಟ್ ಡ್ರೈ ಆದಾಗ ನನಗೆ ಅದು ಕಾಣಿಸ್ತು. ಆದರೂ ಅದನ್ನು ನಾನು ಹೇಗೆ ಮಾಡಿಕೊಂಡೆ ಪ್ಯಾಚಪ್ ಅಂತಂದರೆ, ಫಸ್ಟ್ನೇ ಕೋಟಿಗೆ ನೋಡಿ ಎಲ್ಲೋ ಒಂದು ಕಡೆ ಕಾಣಿಸುತ್ತೆ. ಆ ಕೋಟ್ನ ಸೆಕೆಂಡ್ನೇ ಕೋಟಿಗೆ ಮಾಡುವಾಗ ನಾನು ಫಸ್ಟ್ನೇ ಕೋಟದನ್ನು ಅಲ್ಲಿ ಹಾಕ್ಕೊಂಡೆ. ಆಮೇಲೆ ಅದೊಂದು ಸ್ವಲ್ಪ ಡ್ರೈ ಆದಂಗೆ ಆಯ್ತಲ್ಲ, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳುವಾಗ ಅದಕ್ಕೆ ಇನ್ನೊಂದು ಸಲ ಅದನ್ನು ಹಾಕ್ಕೊಂಡು ಅದನ್ನು ಸೆಕೆಂಡ್ನೇ ಕೋಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ.
ಆಮೇಲೆ ಇದು ನೋಡಿ ನಿಮಗೆ ಗೊತ್ತಾಗುತ್ತೆ ಗ್ಲಾಸು, ಅದು ಗ್ಲಾಸಿ ಆದಂಗೆ ಒಂಥರ ಗ್ಲಾಸ್ ಥರ ಇದಾದಂಗೆ ಶೈನಿ. ಆದರೆ ಇದು ಜೆಲ್ಲಲ್ಲಿ ಈ ಥರ ಕಾಣಿಸಲ್ಲ ಏನೂ. ಅದೇ ನಾನು ಹೇಳಬೇಕು ಅಂದ್ಕೊಂಡಿದ್ದು. ಇವತ್ತು ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ಗಳೆಲ್ಲ ಇದೆ, ಏಕೆಂದರೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ನಾನು ಮನೆ ಆ ಕಡೆ ಸೈಡು ಬ್ಯಾಕಲ್ಲೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಕೆಳಗಡೆ ಬಂದು ಸ್ಟೇರ್ಸ್ ಹತ್ರ ಮಾಡ್ತಾಯಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಸ್ಗಳದ್ದು ಅದು ಎಲ್ಲ ನಿಮಗೆ ಸೌಂಡ್ಗಳು ಕೇಳಿಸುತ್ತೆ ಬ್ಯಾಕ್ಗ್ರೌಂಡಲ್ಲಿ. ನೋಡಿ, ಇದು ಸೆಕೆಂಡ್ನೇ ರೌಂಡು ಮಾಡೋದಕ್ಕೆ ಗ್ಲಾಸ್ ಹಾಕೋತಾ ಇದ್ದೀನಿ. ಈಗ ನಾನು ಫಸ್ಟ್ ಎಲ್ಲಿ ಗ್ಯಾಪ್ ಇತ್ತಲ್ಲ ಅಲ್ಲಿ ಫಸ್ಟ್ ಮಾಡ್ಕೋತೀನಿ. ನೋಡಿ, ಅಲ್ಲಿ ಗ್ಯಾಪ್ ಇದೆ, ಅದಕ್ಕೆ ಅಲ್ಲೇ ಶುರು ಮಾಡಿಕೊಂಡೆ. ಆಮೇಲೆ ಇದು ಮಾಡುವಾಗ ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ಅದು ಗೊತ್ತು ನೋಡಿ, ಇಲ್ಲೇ ಅದು ಗ್ಯಾಪ್ ಇದ್ದಿದ್ದು ಅದನ್ನು ಕವರ್ ಮಾಡ್ಕೊಬಿಟ್ಟೆ ಫಸ್ಟು. ಈಗ ನೆಕ್ಸ್ಟಕ್ಕೆ ಅಲ್ಲೇ ಇದು ಮುಗಿಸುವಾಗ ಅಲ್ಲೇ ಬರ್ತೀನಿ. ಮತ್ತು ವಾರ್ನಿಷ್ ಮಾಡುವಾಗ ಯೂಶ್ವಲಾಗಿ ನಾವು ಕಾಣಿಸೋ ಅಷ್ಟನ್ನು ಮಾತ್ರ ಮಾಡ್ಕೋತೀವಿ. ಆ ಥರ ಮಾಡೋದು ಬೇಡ. ಯಾಕೆ ಅಂತಂದರೆ ಸೈಡಲ್ಲೆಲ್ಲ ಮಾಡಲಿಲ್ಲ ಅಂತಂದರೆ ಅದು ಹಾಳಾಗೋ ಚಾನ್ಸ್ ಇರುತ್ತೆ, ಆಮೇಲೆ ನಮಗೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇ ಫಸ್ಟು ಅಲ್ಲೂ ಮಾಡಿಕೊಂಡು ಸೈಡಲ್ಲಿ ಆಮೇಲೆ ಇದು ಮಾಡೋದು ಬೆಟರು. ನೋಡಿ, ಗ್ಲಾಸು ಹಾಗೆ ಕಾಣಿಸ್ತಾ ಇದೆ, ಗ್ಲಾಸಿ ಹಾಗೆ. ನಿನ್ನೆ ಒಬ್ಬರದು ಯಾವುದೋ ವೀಡಿಯೋ ನೋಡಿದೆ, ಯಾವುದು ಬೆಣ್ಣೆ ಕೃಷ್ಣ ಅನಿಸುತ್ತೆ ಅವ್ರದ್ದು ಫಸ್ಟು ವೀಡಿಯೋ ಚಾನಲ್ ಹೆಸರು. ಅವರು ಡೆಲ್ಲಿಗೋ ಏನೋ ಹೋಗಿದ್ರು, ಪಾಪ ಊಟದಕ್ಕೆ ಅವರು ಪರದಾಡ್ತಾಯಿದ್ರು. ಅವರು ಮುಂಚೆನೇ ನಂಗೆ ಅನಿಸಿದ್ದು ಏನು ಅಂತಂದರೆ, ಮುಂಚೆನೇ ಬ್ರೌಸ್ ಮಾಡಿ ಎಲ್ಲ ತಿಳ್ಕೊಂಡು ಹೋಗಿದ್ರೆ ಬೆಟರಿತ್ತು. ಅವರಿಗೆ ಅಲ್ಲಿ ಸಿಗೋ ಊಟ ಇಷ್ಟ ಆಗ್ತಿರ್ಲಿಲ್ಲ. ಏಕೆ ಅಂತಂದರೆ ನಾರ್ತ್ ಇಂಡಿಯಾ ಅಂದ ತಕ್ಷಣವೇ ಫುಲ್ಲಲ್ಲಿ ಪರಾಟಗಳೇ ಮೇನು. ನಮ್ಮ ದೋಸೆ ಇಡ್ಲಿ ಸಿಗೋದು ಭಾಳ ಕಡಿಮೆ, ಆಮೇಲೂ ಸಿಕ್ಕಿದ್ರು ನಮಗಿಷ್ಟ ಆಗಲ್ಲ. ನಮ್ಮ ತಿಂದಿರ್ತೀವಲ್ಲ ಮಾಡಿ ಎಲ್ಲ, ಅದು ಇಷ್ಟ ಆಗಲ್ಲ ಅವರುಗಳಿಗೆ. ಅದು ಹೇಗೆ ನಾವು ಚೆನ್ನಾಗಿಲ್ಲ ಅನ್ನೋದು ಅವರಿಗೆ ತುಂಬ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದು ಹಾಗೇ ಆಗಿದ್ದು. ನಾನು ಹೋಗಿದ್ದಾಗ ಏನಾಯಿತು ಅಂದರೆ, ಅವರೆಲ್ಲ ಅದು ಸಂಡೇ ಅಂತ ಅಂದರೆ ಕ್ಲಾಸ್ ಆದಮೇಲೆ ಲಂಚಿಗೆ ಹೋದರೆ ಅವರೆಲ್ಲ ಏನು ತೊಗೋತಿದ್ರು ಅಂದರೆ ದೋಸೆ ತೊಗೋತಿದ್ರು. ಮಸಾಲೆ ದೋಸೆ ಅಂತ ಕೊಡ್ತಾಯಿದ್ರು, ಅದು ಮಾಮೂಲಿ ದೋಸೆ ಇತ್ತು. ಅದು ತುಂಬ ಚೆನ್ನಾಗಿದೆ ಅಂತ ತಿಂತಿದ್ರು. ನಾನು ಇದು ಚೆನ್ನಾಗಿಲ್ಲ, ಇಷ್ಟ ಇಲ್ಲ, ಇದು ಏನೂ ಇದೇ ಇಲ್ಲ, ನಾರ್ಮಲ್ ಆಗುವೆ ಅಂತ ಹೇಳಿ ಇದು ಮಾಡ್ತಾಯಿದ್ದೆ. ಆಮೇಲೆ ನಾನು ಪರಾಟ ತೊಗೋತಿದ್ದೆ. ಇದಾಯಿತು. ನಮಗೆ ಅಂತಂದರೆ ಏನು ಅನಿಸಲ್ಲ ಪರಾಟ ಅದು ಇದು. ನನಗಂತೂ ತುಂಬಾ ಪರಾಟ ಅಂದರೆ ಇಷ್ಟ. ಅವರು ಬೆಣ್ಣೆ ಕೃಷ್ಣದವರು, ಅವ್ರ ಹೆಸರು ಏನು ಅಂತಲೂ ಗೊತ್ತಿಲ್ಲ. ಅವರು ತುಂಬ ಹುಡುಕಿ ಕೊನೆಗೆಲ್ಲೋ ಸಿಕ್ತು ಅನಿಸುತ್ತೆ ಲಕ್ಕಾಗಿ ಅವರಿಗೆ ಇಡ್ಲಿ. ಹಾಗೆ ಅದೇ ಟ್ರಾವೆಲ್ ಪ್ಲೇಸ್ಗೆ ಹೋಗುವಾಗ ಊಟದ್ದೇ ಪ್ರಾಬ್ಲಮ್ ಆಗೋದು ನಮಗಳಿಗೆ ಮೋಸ್ಟ್ಲಿ. ನಾನು ಇಂಡಿಯಾದ ಯಾವ ಫುಡ್ ಆದರೂ ಓಕೆ, ಅದು ಬಿಟ್ಟು ಬ್ರೆಡ್ ತಿಂದ್ಕೊಂಡು ಅಥವಾ ಪಿಜ್ಜಾ ತಿನ್ನೋ ಇರು ಅಂತಂದರೆ ನಾನಂತೂ ನಿಜವಾಗ್ಲೂ ನಾನು ಇರಲ್ಲ ಅನಿಸುತ್ತೆ. ಅದಕ್ಕೆ ಮುಂಚೆನೇ ಅದು ಎಲ್ಲೆಲ್ಲಿ ಸಿಗುತ್ತೆ ಏನು ಊಟ ಅಂತ ಸಾಮಾನ್ಯವಾಗಿ ಎಲ್ಲೇ ಹೋದರೂ ಯಾವುದೇ ಕಂಟ್ರಿಗೆ ಹೋದರೂ ಇಂಡಿಯನ್ ರೆಸ್ಟೋರೆಂಟ್ ಅಂತೂ ಇದ್ದೇ ಇರೋದ್ರಿಂದ ನಮಗೆ ಆ ಪ್ರಾಬ್ಲಮ್ ಬರೋಲ್ಲ. ಇಡ್ಲಿ ದೋಸೆನೇ ಹುಡುಕ್ತೀವಿ ಅಂದರೆ ಪ್ರಾಬ್ಲಮ್ ಆಗುತ್ತಷ್ಟೆ. ಅದನ್ನು ಹೇಳಬೇಕಾಗಿತ್ತು, ಅದನ್ನು ಹೇಳಿದೆ. ನೋಡಿ, ಅದೇ ಸೈಡಲ್ಲಿ ರೌಂಡಲ್ಲೆಲ್ಲ ನಾನು ಹೀಗೆ ವರ್ಟಿಕಲಾಗೆ ಇಟ್ಕೊಂಡು ಮಾಡ್ಕೊಂಡಲ್ಲ. ಮತ್ತು ಇಲ್ಲಿ ಏನಾಯಿತು ಅಂದರೆ ನನಗೆ ಅದು ಪದೇ ಯಾಕೆ ಮಾಡ್ತಿದ್ದೀನಿ ಅಂದರೆ ಏನೋ ಒಂದು ಲೈನ್ ಸ್ಟ್ರೀಕ್ ಆದಂಗೆ ಆಯಿತು. ಅದಕ್ಕೆ ನಾನು ಅದನ್ನು ಪದೇ ಅದನ್ನು ಹೋಗ್ಸೋದಕ್ಕೆ ಇದು ಮಾಡಿದೆ. ಆಮೇಲೆ ಅದು ಡ್ರೈ ಆದಮೇಲೇನು ಆ ಥರ ಕಾಣಿಸ್ಲಿಲ್ಲ. ನೋಡಿ, ಈಗ ಹೊರಟೋಯ್ತು ಅದು, ಆ ಸ್ಟ್ರೀಕ್ದು ಗ್ಯಾಪ್ ಇದ್ದಂಗೆ ಇತ್ತಲ್ಲ ಅದು. ಆಮೇಲೆ ನೋಡಿ, ಆಮೇಲೆ ಇದು ನನಗೆ ತುಂಬ ಇಷ್ಟ ಆಯಿತು ನೋಡೋದಕ್ಕೂ. ಮೆಟಾಲಿಕ್ ಯೂಸ್ ಮಾಡಿದ್ದೀನಿ ಕಲರ್ಸು, ಆದರೂ ಕೂಡ ಇದಂತೂ ತುಂಬ ಒಂಥರ ಟಚ್ ಮಾಡೋದಕ್ಕೆ ಫೀಲ್ ಆಗೋದಕ್ಕೆ. ಫಸ್ಟ್ ನನಗೆ ಡೌಟ್ ಇತ್ತು ಈ ಡಿಸೈನ್ ಬಗ್ಗೆ, ಚೆನ್ನಾಗಿ ಕಾಣಿಸ್ದೇ ಇರಬಹುದೋ ಏನೋ, ಯಾಕೋ ಮೆಟಾಲಿಕ್ ಯೂಸ್ ಮಾಡಬಾರ್ದಾಗಿತ್ತೇನೋ ಅಂತ. ಆಮೇಲೆ ಅದಂತೂ ಫಿನಿಷ್ ಆದಮೇಲೆ ತುಂಬ ಒಂಥರ ಇಷ್ಟ ಆಯಿತು.
ಆಮೇಲೆ ಡಾಟ್ಸು ಸಣ್ಣದ ಇದರಲ್ಲಿ ಹಾಕೋದು ತುಂಬಾ ಕಷ್ಟ. ಒತ್ತೊತ್ತಿಗೆ ತುಂಬ ಕಾಂಪ್ಯಾಕ್ಟಾಗಿ ಹಾಕಬೇಕಲ್ಲ, ಅದು ಸೆಂಟರ್ ಡಾಟ್ ಆದಮೇಲೆ. ಆದರೆ ಆ ಮಿಸ್ಟೇಕ್ಗಳು ಅಷ್ಟಾಗಿ ಕಾಣಿಸ್ತಾ ಇಲ್ಲ ನೋಡಿ. ಇದು ಫಿನಿಶ್ ಆದಮೇಲೆ ಇಲ್ಲಿಗೆ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಲವ್ ಯು ಆಲ್.